ನೆಲಮಂಗಲ ನಗರ ಕುಣಿಗಲ್ ಬೈಪಾಸ್ನಲ್ಲಿ ಒಂದು ಅಪಘಾತ ಆಗಿದೆ. ಕುಣಿಗಲ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ವೇಳೆ ಅಪಘಾತ ಆಗಿರೋದು. ಲಾರಿ ಸಮೇತ ಚಾಲಕ ನೆಲಮಂಗಲ ಸಂಚಾರಿ ಪೊಲೀಸರಿಗೆ ವಶಕ್ಕೆ ತಗೊಂಡಿದ್ದಾರೆ. ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಆಗಿ ಇಬ್ಬರು ಸಾವನ್ನಪ್ಪಿರುವಂತಹ ವರದಿ. ಬೈಕ್ನಲ್ಲಿದ್ದಂಥ ಇಬ್ಬರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪಾಪ, ಏನು ಹೇಳೋಣಪ್ಪ, ನಮ್ಗೆ ಅರ್ಥನೇ ಆಗಲ್ಲ ಈ ವಿಚಾರಗಳಲ್ಲಿ. ಬೈಕ್ನವರು ಹಂಗೆ ಓಡಿಸ್ತಾರೋ, ಲಾರಿಯವರೇ ಹಂಗೆ ಓಡಿಸ್ತಾರೋ. 22 ವರ್ಷದ ಪ್ರಜ್ವಲ್ ಅಂತೆ, 21 ವರ್ಷದ ಸಹನಾ ಅಂತೆ. ಕುಣಿಗಲ್ ಬೈಪಾಸ್ನಲ್ಲಿ ಆಗುತ್ತೆ. ಕುಣಿಗಲ್ನಿಂದ ಬರಬೇಕಾದಂಥ ಸಂದರ್ಭದಲ್ಲಿ ಅವಘಡ ಆಗೋಗಿದೆ ಲಾರಿ ಮತ್ತು ಬೈಕ್ ನಡುವೆ. ಆಮೇಲೆ ಬೈಕ್ನವರು ಹಂಗೆ ಅಪ್ಪ, ನಾನು ತುಂಬ ಕಡೆಗೆ ನೋಡ್ತೀನಿ, ಹೆಂಗೆ ಬೇಕಂಗೆ ಗಾಡಿ ಓಡಿಸ್ತೀರಾ. ಆ ಲಾರಿ ಅವ್ರಿಗಂತೂ ಯಾವನು ಕೇಳೋನಿಲ್ಲ ಹೇಳೋನಿಲ್ಲ. ಯಾಕೆ ಅಂತಂದರೆ ಅವ್ರು ಕೋರ್ಟಿಂದ ಪರ್ಮಿಷನ್ ತೊಗೊಂಡ್ಬಿಟ್ಟು ಈಗ ಡೇ ಟೈಮಲ್ಲೆಲ್ಲ ಲಾರಿಗಳನ್ನು ಓಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸಿಟಿ ಒಳಗಡೆಗೆ. ಡ್ಯಾನ್ಸಲ್ಲೇ ಆ ಹುಡುಗನೂ ಕೂಡ ಇದ್ದಿದ್ದಂತೆ. ಪಾಪ, ಈಗ ಇಬ್ಬರೂ ಕೂಡ ಇಲ್ಲ, ಪ್ರಜ್ವಲ್ ಮತ್ತು ಸಹನಾ. 22-21 ವರ್ಷ. ಈಗಷ್ಟೇ ಜೀವನ ಹೆಜ್ಜೆ ಇಡ್ತಾ ಇದ್ದಿದ್ದರೆ ಅವರು. ಈಗಷ್ಟೇ ತಮ್ಮ ಓದುವಂಥದ್ದನ್ನು ಬಿಟ್ಟು ಇನ್ನೇನು ಲೈಫನ್ನು ಶುರು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ದಂಥವ್ರು. ಈಗ ಜೀವ ಹೊರಟೋಯ್ತು. ನನ್ನ ಸಹೋದ್ಯೋಗಿ ಈಗ ಪ್ರಕಾಶನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ವೆರಿ ಸ್ಯಾಡ್. ಇಂಥ ಸುದ್ದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಏನಪ್ಪ, ಜೀವನ ನೀರಿನ ಮೇಲಿರುವಂಥ ಗುಳ್ಳೆ ಅಂತ ಏನು ಹಿರಿಯರು ಹೇಳ್ತಾ ಇದ್ರು, ಹಂಗೆ ನಿಶ್ಚಿತ ಅಂತ ಅನಿಸ್ತಾ ಇದೆ ಇದು. ಖಂಡಿತವಾಗಿಯೂ ಅರುಣ್, ಏನಂತ ಹೇಳಿದ್ರೆ ವೇಗವಾಗಿ ಬಂದಂತ ಲಾರಿ ಒಂದು ಬೈಕಿಗೆ ಗುದ್ದಿರುವಂತದ್ದು. ಈ ವೇಳೆ ಸಹನಾ ಮತ್ತೆ ಪ್ರಜ್ವಲ್ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ. ಏನು ಕುಣಿಗಲ್ನಲ್ಲಿ ಒಂದು ಮದುವೆ ಇರ್ತದೆ. ಮದುವೆ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಇವರು ಬೆಂಗಳೂರು ಕಡೆ ಬರ್ತಾ ಇರ್ತಾರೆ. ಮೂಲತಃ ಇವರು ಬೆಂಗಳೂರಿನ ಶ್ರೀರಾಮ್ಪುರ ನಿವಾಸಿಗಳಾಗಿರುವಂತದ್ದು ಪ್ರಜ್ವಲ್. ಏನಂತಂದ್ರೆ ಇವರು ನೃತ್ಯವನ್ನ ಮಾಡ್ಕೊಂಡು ಈಗ ತಾನೇ ಹೆಜ್ಜೆಯನ್ನ ಇಡ್ತಾ ಇದ್ರು. ಸಾಕಷ್ಟು ಶಾರ್ಟ್ ಮೂವಿ ಇರ್ಬೋದು, ಮತ್ತೆ ಕೆಲವೊಂದು ಸೀರಿಯಲ್ಗಳಲ್ಲೂ ಸಹ ಇವರು ನೃತ್ಯವನ್ನ ಮಾಡಿರುವಂತದ್ದು. ಈಗ ಸ್ನೇಹಿತರು ಹೇಳ್ತಾ ಇರುವಂತದ್ದು, ನಿಮ್ಮ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಇಬ್ಬರ ಮೃತದೇಹ ಕೂಡ ಸಂಪೂರ್ಣವಾಗಿ ಲಾರಿಯ ಚಕ್ರಕ್ಕೆ ಸಿಲುಕಿರುವಂತದ್ದು. ಹೀಗಾಗಿ ಏನು ನೆಲಮಂಗಲದ ಕುಣಿಗಲ್ ಬೈಪಾಸ್ ನಲ್ಲಿ ನಡೆದಿರುವಂತಹ ಘಟನೆಯಿಂದಾಗಿ ಈಗಾಗಲೇ ನೆಲಮಂಗಲ ಟ್ರಾಫಿಕ್ ಪೊಲೀಸರು ಎರಡೂ ಬಾಡಿಗಳನ್ನ ನೆಲಮಂಗಲ ಏನು ಶವಾಗಾರಕ್ಕೆ ಒಂದು ಸ್ಥಳಾಂತರವನ್ನ ಮಾಡಿದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆರಂಭ ಆಗ್ತಾ ಇದೆ. ಪೊಲೀಸರು ಸ್ಥಳದಲ್ಲೇ ಮುಖ ಮೂಡಿ ಏನೊಂದು ಎಲ್ಲಾ ರೀತಿಯ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಲಾರಿ ಮತ್ತೆ ಚಾಲಕನನ್ನ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ನೆಲಮಂಗಲ ಸಂಚಾರಿ ಪೊಲೀಸರು. ಏನು ಸಹನಾ ಮತ್ತೆ ಪ್ರಜ್ವಲ್ ಇಬ್ಬರೂ ಸಹ ಒಂದು ಸ್ನೇಹಿತರಾಗಿರುವಂತದ್ದು. ಮದುವೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇವರು ಬರ್ತಿರ್ಬೇಕಾದ್ರೆ ಈ ಅಪಘಾತ ಸಂಭವಿಸಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.